ಸರ್ ಪ್ರದೀಪ್ ಈಶ್ವರ್ ಸರ್, ನೀವಿಷ್ಟೆಲ್ಲ ಹೇಳ್ತಿದ್ದೀರಾ, ವಾಟ್ ಯು ಹ್ಯಾವ್ ಅಚೀವ್ಡ್. ನಾನೇನಾದ್ರೂ ಕಡ್ದು ಕಟ್ಟೆ ಹಾಕ್ಬೋದು ಅಂತ ಕರ್ನಾಟಕ ಕೇಳಿದ್ದೀನಿ. ಸಚಿನ್ ತೆಂಡೂಲ್ಕರ್ ಮಗ ಸಚಿನ್ ಆಗ್ಲಿಲ್ಲ, ಗವಾಸ್ಕರ್ ಮಗ ಗವಾಸ್ಕರ್ನು ಆಗ್ಲಿಲ್ಲ. ಬ್ಯಾಕ್ ಗ್ರೌಂಡ್ ದುಡ್ಡು ಮುಖ್ಯ ಆಗಿದ್ದಿದ್ರೆ ಯಾಕೆ ಸಚಿನ್ ಮಗ ಸಚಿನ್ ಆಗ್ಲಿಲ್ಲ, ಯಾಕೆ ಗವಾಸ್ಕರ್ ಮಗ ಗವಾಸ್ಕರ್ ಆಗ್ಲಿಲ್ಲ? ಒಬ್ಬ ತಂದೆ ತಾಯಿ ಇಲ್ದೇ ಹುಡುಗ MLA ಆಗ್ತಾನೆ. ಇಟ್ಸ್ ನಾಟ್ ಅಬೌಟ್ ಯುವರ್ ಬ್ಯಾಕ್ ಗ್ರೌಂಡ್. ಗುಂಡಿಗೆ ಅನ್ನೋ ಗ್ರೌಂಡ್ ಅಲ್ಲಿ ದಮ್ ಇರಬೇಕು ಮಗನೇ. ನಮಸ್ಕಾರ. ಸ್ಟೂಡೆಂಟ್ ಫೆಡರೇಷನ್ಗೂ ಒಳ್ಳೇದಾಗ್ಲಿ ಅಂತ ಬಯಸ್ತಾ, ನನ್ನ ಹೆಸರು ಪ್ರದೀಪ್ ಈಶ್ವರ್ ಅಂತ, ಚಿಕ್ಕಬಳ್ಳಾಪುರ MLA. ಓದಿದ ವಿಶ್ವವಿದ್ಯಾಲಯದ ಹೆಸರು ಬಡತನ, ಕಲಿತ ಗ್ರಾಜ್ಯುಯೇಷನ್ ಹೆಸರು ಅವಮಾನ, ನನ್ನ ಫ್ಯೂಚರ್ ಹೆಸರೇ ಕರ್ನಾಟಕದ ಪಾಲಿಟಿಕ್ಸ್. ಅಂಡ್ ಮೈ ಸೆಲ್ಫ್ ಪ್ರದೀಪ್ ಈಶ್ವರ್. ತುಂಬಾ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇರ್ತಾರೆ, ಸರ್ ಹೆಂಗ್ ಓದಬೇಕು ಅಂತ. ಕಷ್ಟಪಟ್ಟು ಓದಬೇಕು, ಇಷ್ಟಪಟ್ಟು ಓದಬೇಕು, ಅಪ್ಪ ಅಮ್ಮಗೋಸ್ಕರ ಓದಬೇಕು. ಹೇಗೆ ಓದಬೇಕು ಅಂದ್ರೆ ರಿಸಲ್ಟ್ ದಿನ ಕರ್ನಾಟಕ ನಿನ್ ಬಗ್ಗೆ ಓದಬೇಕು, ಹಂಗ್ ಓದಬೇಕು. ಓದಿದ್ರೆ ಸರ್ 17, 18 ಇಯರ್ಸ್, 19, 20 ಇಯರ್ಸ್ ಏಜ್ ಅಲ್ಲಿ ಇದ್ದೀರಾ. ಯು ಹ್ಯಾವ್ ಲಾಟ್ ಆಫ್ ಡ್ರೀಮ್ಸ್ ಟು ರೀಚ್. ಒಂದು 50-60 ವರ್ಷ ಈ ಸೊಸೈಟಿಯಲ್ಲಿ ಸಸ್ಟೈನ್ ಆಗಬೇಕು ಅಂದ್ರೆ ಕರೆನ್ಸಿ ಸೆ ಕಾಮ್ ನೈ ಹೋತಾ ಹೈ, ಕಾನ್ಫಿಡೆನ್ಸ್ ಸೆ ದುನಿಯಾ ಚಲ್ತಾ ಹೈ. ಕಾನ್ಫಿಡೆನ್ಸ್, ಯಾರ ಕಾನ್ಫಿಡೆನ್ಸ್ ಇರುತ್ತೋ, ಒಂದು ಸಾಮಾನ್ಯ ಕುಟುಂಬದ ಹುಡುಗ ಕಾನ್ಫಿಡೆನ್ಸ್ ಇಂದ ಜಮೀರ್ ಅಹಮದ್ ಆಗಿದ್ದು, ಕಾನ್ಫಿಡೆನ್ಸ್ ಇಂದ ಇವತ್ತು ಈ ಸಮುದಾಯದ ದೊಡ್ಡ ದೊಡ್ಡ ಲೀಡರ್ಸ್ ಆಗಿದ್ದು. ನದಿಯಲ್ಲಿ 2 ಮೀನಿರುತ್ತೆ. ಮಗು ಮೀನು ಮಮ್ಮಿ ಫಿಶ್ ನ ಕೇಳುತ್ತೆ, ಮಮ್ಮಿ ಫಿಶ್, ಮಮ್ಮಿ ಫಿಶ್, ಮಮ್ಮಿ ಫಿಶ್. ನಾವೆಲ್ಲ ಯಾಕೆ ನೀರಲ್ಲಿದ್ದೀವಿ ಅಂದ್ರೆ, ಆಗ ಮಮ್ಮಿ ಫಿಶ್ ಹೇಳುತ್ತೆ, ನಾವೆಲ್ಲ ಯಾಕೆ ನೀರಲ್ಲಿದ್ದೀವಿ ಅಂದ್ರೆ ಆ ಭೂಮಿಯಲ್ಲೆಲ್ಲ ಸೆಲ್ಫಿಶ್ಗಳಿದ್ದಾವೆ ಕಣೋ, ಅದಕ್ಕೆ ಫಿಶ್ಗಳು ನೀರಲ್ಲಿದ್ದೀವಿ ಅಂತ. ಈ ಪ್ರಪಂಚ ಸೆಲ್ಫಿಶ್ನೆಸ್ ಅಲ್ಲಿ ನಡೀತಾ ಇರುತ್ತೆ. ಅಂಥದ್ರಲ್ಲಿ ನೀವು ಬೆಳಿಬೇಕು ಅಂದ್ರೆ ಗಟ್ಸ್ ಇರಬೇಕು, ಧೈರ್ಯ ಇರಬೇಕು. ಪವರ್ಟಿನ ಸ್ಟ್ರೀಟ್ಸ್ ಅಲ್ಲ, ನಮ್ಮಂತವ್ರು ಇನ್ನೊಂದು 20 ವರ್ಷಕ್ಕೆ ಪವರ್ಟಿನ ಮ್ಯೂಸಿಯಂ ಅಲ್ಲಿ ನೋಡ್ಬೇಕು ಅಂತ ಆಸೆ ಇಟ್ಕೊಂಡಿದೀವಿ. ವಿ ಶುಡ್ ಸಿ ದ ಪವರ್ಟಿ ಅಂಡ್ ಹಂಗರ್ ಇನ್ ದ ಮ್ಯೂಸಿಯಂ, ನಾಟ್ ಆನ್ ದ ಸ್ಟ್ರೀಟ್ಸ್ ಆಫ್ ದ ಕರ್ನಾಟಕ. ತುಂಬಾ ಜನ ಓದಿ US ಹೋಗಿ ಸೆಟ್ಲ್ ಆಗೋಣ ಅನ್ಕೊಂತಾರೆ. ನಾವು ಚೆನ್ನಾಗಿ ಓದಿ ನಾವು US ಅಲ್ಲಿ ಸೆಟ್ಲ್ ಆಗೋದಲ್ಲ, USA ಹುಡುಗರು ನಮ್ಮ ಗಲ್ಲಿಗಳಲ್ಲಿ ಬಂದು ಕೆಲಸ ಹುಡ್ಕೊಂಡ್ ಬರಬೇಕು. ಆ ರೇಂಜ್ ನಮ್ಮ ದೇಶ ನಾವು ಕರ್ಕೊಂಡು ಹೋಗ್ಬೇಕು. ದಿಸ್ ಶುಡ್ ಬಿ ಅ ದಿಸ್ ಜನರೇಷನ್ ಡ್ರೀಮ್. ತುಂಬಾ ಜನ ಯಂಗ್ಸ್ಟರ್ಸ್ ಒಂದು ಮಾತು ಹೇಳ್ತಾರೆ, ಸರ್ ನಾನು ಹೆಂಗ್ ಓದೋದು ಅಂತ. ಬಹಳಷ್ಟು ಜನಕ್ಕೆ ಕನ್ಫ್ಯೂಷನ್. ಒಂದಿಬ್ರು ಹುಡುಗರು ತಾತ ಟ್ರೈನ್ ಹತ್ತಕ್ಕೆ ಹೋಗ್ತಿದ್ರಂತೆ. ಟ್ರೈನ್ ಮೂವ್ ಆಗಿದ್ರೆ 2 ಹುಡುಗರು ಟ್ರೈನ್ ಹತ್ತಿದ್ದಾರೆ. ತಾತ ಟ್ರೈನ್ ಮಿಸ್. ರೈಲ್ವೆ ಮಾಸ್ಟರ್ ಕರೆದ್ನಂತೆ, ತಾತ ತಲೆಗೆಡ್ಸ್ಕೋಬೇಡ, ಇನ್ನು ಅರ್ಧ ಗಂಟೆಗೆ ಇನ್ನೊಂದು ಟ್ರೈನ್ ಇದೆ ಅಂದ್ರೆ. ಅವಾಗ ತಾತ ಅಂದಂತೆ, ಯೋ ನಾನು ತಲೆ ಕೆಡ್ಸ್ಕೊಂತ ಇರೋದು ಟ್ರೈನ್ ಮಿಸ್ ಆಗಿದ್ದಕ್ಕಲ್ಲ, ನನ್ನನ್ನು ಹತ್ಸಕ್ ಬಂದು ಆನಂದ್ ಮಕ್ಳು ಹೊರಟೋಗಿದ್ದಾರೆ ಅಂತ. ಯಾಕೆ ಅಂದ್ರೆ ಲೈಫಲ್ಲಿ ನಾವು ಏನ್ ಮಾಡ್ತಿದೀವಿ ಒಂದೊಂದ್ಸಲ ನಮ್ಗೆ ಗೊತ್ತೇ ಇರಲ್ಲ. ಬಸ್ಸಲ್ಲಿ ಯಾರೋ 2 ಟಿಕೆಟ್ ತಗೊಂಡಂತೆ. ಯಾಕೆ 2 ಟಿಕೆಟ್ ಅಂದ್ರೆ, ಸರ್ ಒಂದು ಟಿಕೆಟ್ ಕಳೆದೋದ್ರೆ ಇನ್ನೊಂದಿರ್ಲಿ ಅಂತ. 2ನೇದು ಕಳೆದೋದ್ರೆ ಏನ್ ಮಾಡ್ತೀವಿ ಅಂದ್ರೆ ಬಸ್ ಪಾಸ್ ಇದೆ ಗೊತ್ತಾ ಅಂದಂತೆ. ತುಂಬಾ ಓವರ್ ಆಗಿ ಥಿಂಕ್ ಮಾಡೋದು, ಜಾಸ್ತಿ ಥಿಂಕ್ ಮಾಡಬಾರ್ದು ಲೈಫಲ್ಲಿ. ನಾನು ಅಟ್ ದ ಏಜ್ ಆಫ್ 16 years ಐ ಲಾಸ್ಟ್ ಮೈ ಪೇರೆಂಟ್ಸ್. ಐ ಬಿಕಮ್ ಎನ್ ಆರ್ಫನ್. APMC ಮಾರ್ಕೆಟ್ ಅಲ್ಲಿ ಮೂಟೆ ಒತ್ತದೆ, ತೋಟಕ್ಕೆ ನೀರ್ ಕಟ್ಟಿದೆ. ನನ್ನ ಬ್ಯಾಚ್ ಅಲ್ಲಿ ತುಂಬಾ ಜನ ಹುಡುಗರು ಪವರ್ಟಿಗೆ ಎದುರಿದ್ರು. ಇವತ್ತು 12,000 ಕೆಲ್ಸಕ್ಕೆ ಸೇರ್ಕೊಂಡ್ರು. ನಾನ್ ಭಯ ಬೀಳ್ಬೇಡ ಮಗ, ಧೈರ್ಯವಾಗಿರು. ಬಹಳಷ್ಟು ಜನ ಬೆಂಗಳೂರಿಗೆ ಬಂದು ಮೆಜೆಸ್ಟಿಕ್ ಅಲ್ಲಿ ಇಳಿದು ಬೆಂಗಳೂರಿಗೆ ಭಯ ಬಿದ್ದು ಲಗೇಜ್ ಎತ್ಕೊಂಡು ವಾಪಸ್ ಹೊರಟೋದ್ರು. ನಾನೊಂದು ರೈಟ್ ಟರ್ನ್ ತಗೊಂಡು ಅಲ್ಲಿ ವಿಧಾನಸೌಧ ಇದೆ ಅನ್ನೋದು ಹುಡುಕೊಂಡೆ. ದಿಸ್ ಅ ಸಿಂಪಲ್ ವೇ. ಬಿಲೀವ್ ಯುವರ್ ಸೆಲ್ಫ್. जो देखने से फर्क नहीं पड़ता, लिखने से फर्क नहीं पड़ता, सुनने से फर्क नहीं पड़ता, सोचने से फर्क पड़ता जिंदगी में. अब सोचना है, सर नमग बैकग्राउंड ಇಲ್ಲ, ದುಡ್ಡಿಲ್ಲ. ದುಡ್ಡು ಏನಕ್ಕೆ ಬೇಕು ಹೇಳಿ?
ಬ್ಯಾಕ್ ಗ್ರೌಂಡ್ ಏನಕ್ಕೆ ಬೇಕು ಹೇಳಿ? ಕರ್ನಾಟಕದಲ್ಲಿ ದುಡ್ಡಿರೋರೆಲ್ಲ MLA ಆಗಕ್ಕಾಗುತ್ತಾ? ಆಗಲ್ಲ. ಬ್ಯಾಕ್ ಗ್ರೌಂಡ್ ಇರೋರೆಲ್ಲ ಆಗಕ್ಕಾಗುತ್ತಾ? ಆಗಲ್ಲ. ಎಲ್ಲೋ ಪಾಠ ಮಾಡ್ಕೊಂಡಿದ್ದೆ. ನನ್ನ ಕಾಂಗ್ರೆಸ್ ಪಾರ್ಟಿ ಹಾನರಬಲ್ ಚೀಫ್ ಮಿನಿಸ್ಟರ್ ಅಂಡ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹ್ಯಾಸ್ ಕಾಲ್ಡ್ ಮೀ, ಬಾ ಎಲೆಕ್ಷನ್ ನಿಂತ್ಕೊ ಅಂದ್ರು. ಐ ಡೋಂಟ್ ಹ್ಯಾವ್ ಪೇರೆಂಟ್ಸ್, ನನಗೆ ಇವತ್ತು ಸ್ವಂತ ಮನೆ ಇಲ್ಲ, ಸ್ಟ್ರಗಲ್ ಅಲ್ಲಿ ಇದ್ದೆ, ಪಾಠ ಮಾಡ್ತಾ ಇದ್ದೆ ಬೆಂಗಳೂರಲ್ಲಿ. 1 month ಇದೆ ಎಲೆಕ್ಷನ್. ಈವನ್ ಐ ಆಮ್ ಕ್ಯೂರಿಯಸ್ ಹೂ ಇಸ್ ದ ಕ್ಯಾಂಡಿಡೇಟ್ ಆಫ್ ಚಿಕ್ಕಬಳ್ಳಾಪುರ. ಕ್ಯಾಂಡಿಡೇಟ್ ಯಾರಾಗ್ತಾರೆ ಅಂತ ನಾನು ಫಸ್ಟ್ ಲಿಸ್ಟ್ ಅಲ್ಲಿ ಬರಲಿಲ್ಲ, ಯಾರ ಹೆಸರು ಸೆಕೆಂಡ್ ಲಿಸ್ಟ್ ಅಲ್ಲಿ ಬರಲಿಲ್ಲ. ಪಾರ್ಟಿ ನನ್ನನ್ನು ಕರೆದು 1 ತಿಂಗಳಿತ್ತು ಎಲೆಕ್ಷನ್, ಕರೆದ್ರು, ನಾನು ಹೋದೆ. 17 ಸರ್ವೆ ರಿಪೋರ್ಟ್ ಸೆಡ್, all national survey reports, Pradeep Ishwar going to lose. On the election I won, I became a giant killer in Karnataka election. Someone has asked, Pradeep Ishwar ನೀನ್ ಜಾಸ್ತಿ ಮಾತಾಡ್ತೀಯ ಅಂತ. ನಾನು ಅವನು ಕೇಳಿದೆ, ನೀನ್ ಕಡಿಮೆ ಮಾತಾಡಿ ಏನಾದ್ರು ಕಡ್ದು ಕಟ್ಟಿ ಹಾಕಿದ್ರೆ ಹೇಳ ಅಂತ ಕೇಳಿದೆ ಅವನ್ನ. ನಾನು ಜಾಸ್ತಿ ಮಾತಾಡಿ MLA ಆದ್ರೂ ಆಗಿದ್ದೀನಿ. ಯು ಶುಡ್ ಬಿಲೀವ್ ವಾಟ್ ಯು ಆರ್ ಮ್ಯಾನ್. ನನಗೆ ಕೆಲವರು ಹೇಳ್ತಾರೆ, ನೀನ್ ಜಾಸ್ತಿ ಮಾತಾಡ್ತೀಯ, ನೀನ್ ಕಡಿಮೆ ಮಾತಾಡಿ ಏನಾದ್ರು ಕಡ್ದು ಕಟ್ಟೆ ಹಾಕಿದ್ರೆ ಹೇಳಪ್ಪ, ನಾನು ಮಾತು ಕಡಿಮೆ ಮಾಡ್ಕೊಂತೀನಿ. ನಾನು ಮಾತಾಡಿ ಮಾತಾಡಿ ಎಷ್ಟು ಪಾಪ್ಯುಲರ್ ಆಗಿದ್ದೀನಿ ಕರ್ನಾಟಕದಲ್ಲಿ. ನಾನು ಟ್ರಾಲ್ ಪೇಜಸ್ ಕ್ರಶ್. ಮೊನ್ನೆ ಬಿಗ್ ಬಾಸ್ಗೆ ಹೋಗಿ ಬಂದೆ ನಾನು. ಐ ವಾಸ್ ಅ ಗೆಸ್ಟ್ ಫಾರ್ ಬಿಗ್ ಬಾಸ್, ಓಪನಿಂಗ್ ಗೆಸ್ಟ್. ನನ್ನನ್ನು ಬೈದವರೆಲ್ಲ ಬಿಗ್ ಬಾಸ್ ನೋಡ್ಕೊಂಡೇ ಇದ್ದಾರೆ. ನಾನು ಬಿಗ್ ಬಾಸ್ಗೆ ಹೋಗಿ ಬಂದೆ. ಬಿಲೀವ್ ವಾಟ್ ಯು ಆರ್. ಲೈಫಲ್ಲಿ ಏನ್ ಮಾಡಬೇಕು ಅಂತ ಅಟ್ಲೀಸ್ಟ್ ನಿನಗಾದ್ರೂ ಕ್ಲಾರಿಟಿ ಇರಲಿ. ಲೈಫಲ್ಲಿ ಇವಾಗಾದ್ರೂ ಕ್ಲಾರಿಟಿ ಇಟ್ಕೊಳ್ಳಿ. ಸರ್ ಕ್ಲಾರಿಟಿ ಇಲ್ಲ ಅಂದ್ರೆ ಏನಾಗುತ್ತೆ ಸರ್? ಲೈಫಲ್ಲಿ ಒಬ್ಬನ ಕ್ಲಾರಿಟಿ ಇರುತ್ತೆ, ಅವನಿಗೋಸ್ಕರ ದುಡಿಬೇಕಾಗುತ್ತೆ ಅಷ್ಟೇ ಜೀವನ. ಇವಾಗಾದ್ರೂ ಗೋಲ್ ಇಟ್ಕೊಳ್ಳಿ. ಸರ್ ಗೋಲ್ ಇಟ್ಕೊಳ್ಳಿಲ್ಲ ಅಂದ್ರೆ ಲೈಫಲ್ಲಿ ಒಬ್ಬನ ಗೋಲ್ ಇರುತ್ತೆ, ಆ ಗೋಲ್ಗೋಸ್ಕರ ದುಡಿಬೇಕಾಗತ್ತೆ. ಬಿ ಸ್ಟ್ರಾಂಗ್ ಇನಫ್. ಸರ್ ನಾವೇನಾದ್ರೂ ಮಾಡಕ್ ಹೋದ್ರೆ ಯಾರು ಸಪೋರ್ಟ್ ಮಾಡಲ್ಲ ಸರ್. ಅಲ್ಲಪ್ಪ, 19-20 years ಅಲ್ಲಿ ನೀನೇ ನಂಬಿಲ್ಲ. ಡಾಕ್ಟರ್ ಆಗ್ತೀಯ ಅಂತ ಕೇಳಿದ್ರೆ ಯು ಆರ್ ಡೌಟ್ ಯುವರ್ ಸೆಲ್ಫ್. ಇಂಜಿನಿಯರ್ ಆಗ್ತೀಯ, ಡೌಟ್ ಯುವರ್ ಸೆಲ್ಫ್. IITN ಆಗ್ತೀಯ, ಡೌಟ್ ಯುವರ್ ಸೆಲ್ಫ್. ಮಿಲೇನಿಯರ್ ಆಗ್ತೀಯ, ಡೌಟ್ ಯುವರ್ ಸೆಲ್ಫ್. ನಿನ್ ಬಗ್ಗೆ ನಿನಗೆ ನಂಬಿಕೆ ಇಲ್ಲ, ಯಾಕೆ ಬೇರೆಯವ್ರು ನಂಬ್ತಾರೆ? ಫಸ್ಟ್ ಬಿಲೀವ್ ಯುವರ್ ಸೆಲ್ಫ್. ट्रस्ट करो यार, जिंदगी में क्या करना है, डरना मत. कुत्ते भी डरते हैं, इंसान भी डरता है. डरने के बाद कुत्ते नहीं सोचते, डरने के बाद इंसान सोचना है, नहीं तो इंसान भी कुत्ते बन जाता है. हम सोच रहे हैं जिंदगी में क्या बनना है. बिलीव. ಡೈಲಾಗ್ ಚೆನ್ನಾಗಿದೆಯಾ? ಚೆನ್ನಾಗಿ ಮಾತಾಡ್ತೀನಿಲ್ಲ? ಕ್ಲಾಪ್ ಬರೋಣ. ಸರ್, this generation enter my appeal to all the students of Karnataka, change your mindset. ಎಲ್ಲರೂ ದೊಡ್ಡವರು ಹೇಳ್ಕೊಡ್ತಾರೆ, ಕಷ್ಟಪಟ್ಟು ಮೇಲೆ ಬರ್ಬೇಕಂತೆ, ಎಲೆ ಮರಿ ಕಾಯ್ತಾರೆ ಉಳಿದೋಗ್ಬೇಕಂತೆ. ಸರ್, ಎಲೆ ಮರಿ ಕಾಯ್ತಾರೆ ಉಳಿದೋಗಕ್ಕೆ ರಾತ್ರಿ ಆಗಲು ನಿದ್ದೆ ಕೆಟ್ಟು ಓದೋದೇನಕ್ಕೆ, ರ್ಯಾಂಕ್ ಬರೋದೇನಕ್ಕೆ, ಸಾಧಿಸೋದೇನಕ್ಕೆ? ನೀನ್ ಕಷ್ಟಪಟ್ಟು ಸಾಧಿಸಿದ ಮೇಲೆ ಪಾಪ್ಯುಲರ್ ಆಗಬೇಕು, ಹೆಸರು ತಗೋಬೇಕು, ನಿನ್ ಬಗ್ಗೆ ನೀನ್ ಹೇಳ್ಕೋಬೇಕು. ಎಲೆ ಮರೆ ಕಾಯ್ತಾರ ಇರಕ್ಕೆ ಗೆಲ್ಲೋದಾದ್ರೆ ತೆಪ್ಪಗಿರ್ಬೋದಲ್ಲ. ನಿನ್ನ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೋಬೇಕು ಮಗ. ನೀನು ಯಾವನೋ ನಿನ್ನ ಬಂದ ಮೇಲೆ ಎತ್ತಲ್ಲ. ಪ್ರೂವ್ ಯುವರ್ ಸೆಲ್ಫ್. ನಾನು ಬಹಳ ಸಲ ಹೇಳ್ತಿರ್ತೀನಿ, ಲೈಫ್ ತುಂಬಾ ಸೆಲ್ಫಿಶ್. ಐ ಲವ್ ಯು ಅನ್ನೋ ಪದದ ಲೈಫ್ ಫಸ್ಟ್ ಇರುತ್ತೆ, ಯು ಲಾಸ್ಟ್ ಇರುತ್ತಪ್ಪ. ಮೀ ಟು ಅಲ್ಲಿ ಮೀ ಫಸ್ಟ್ ಇರುತ್ತೆ, ಟು ಲಾಸ್ಟ್ ಇರುತ್ತೆ. ವೈ ಆಮ್ ಟೆಲ್ಲಿಂಗ್ ದಿಸ್? ನಾವ್ ಇನ್ನೊಬ್ಬರನ್ನ ಇಷ್ಟಪಡೋದು ಅವ್ರು ನಮ್ಮ ಲೈಫಲ್ಲಿ ಇದ್ರೆ ನಾವು ಚೆನ್ನಾಗಿರ್ತೀವಿ ಅಂತ, ಅವ್ರು ಚೆನ್ನಾಗಿರ್ಲಿ ಅಂತಲ್ಲ. ಇದೇ ಹಾರ್ಡ್ ರಿಯಾಲಿಟಿ ಆಫ್ ದ ಲೈಫ್. ಅಂಡರ್ಸ್ಟ್ಯಾಂಡ್. ಯು ನೋ ದ ಮೀನಿಂಗ್ ಆಫ್ ದ ಫ್ಯಾಮಿಲಿ? FAMILY, father and mother, I love you. That is an expansion of the family. FAMILY, father and mother, I love you. ಅಪ್ಪ ಅಮ್ಮನ ರೆಸ್ಪೆಕ್ಟ್ ಮಾಡಬೇಕು. ನಮ್ಗೆ ಒಳ್ಳೇದಾಗಬೇಕು ಅಂದ್ರೆ, ನಮ್ಮ ತಂದೆ ತಾಯಿ ಇಬ್ರು ವಿಷ ಕುಡಿದು ತೀರ್ಕೊಂಡ್ರು ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಆಂಧ್ರ ಪ್ರದೇಶಲ್ಲಿ. ನಾನು ಬಾರ್ಡರ್, ಆಂಧ್ರ ಪ್ರದೇಶ್ ಕರ್ನಾಟಕ. ಮೈ ಮದರ್ ಫ್ರಮ್ ಆಂಧ್ರ ಪ್ರದೇಶ್, ಮೈ ಫಾದರ್ ಫ್ರಮ್ Karnataka. I am the story between two states. I am the story and product of two states. Now I am the, ನಾನು ಬಹಳ ಸಲ ಹೇಳ್ತಾ ಇರ್ತೀನಿ, ಅವತ್ತಂಗಾದಾಗ ಐ ರಿಯಲೈಸ್ಡ್ ಸಿಸ್ಟಮ್ ಅಲ್ಲಿ ಬದಲಾವಣೆ ತರಬೇಕು. ನಾವು ಬೈಕೊಂತೀವಲ್ಲ, ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದಾಗ ಸರಿಯಾಗಿ ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂದ್ರೆ ರೂಲಿಂಗ್ ಗೌರ್ಮೆಂಟ್ನ ಬೈಯೋದು, ಬಸ್ಸಲ್ಲಿ ರೆಸ್ಟ್ ಜಾಸ್ತಿ ಆದ್ರೆ ಗೌರ್ಮೆಂಟ್ನ ಬೈಕೊಳ್ಳೋದು, UGD ಕ್ಲೀನ್ ಆಗಲಿಲ್ಲ ಅಂದ್ರೆ ಗೌರ್ಮೆಂಟ್ನ ಬೈಕೊಳ್ಳೋದು.
ಸಿಸ್ಟಮ್ ಇಂದ ಆಚೆ ನಿಂತ್ಕೊಳ್ಳೋದು ಬೈಕೊಳ್ಳೋದು ಯಾವನ್ ಬೇಕಾದ್ರೂ ಮಾಡ್ತಾನೆ. ದಮ್ ಇದ್ರೆ ಸಿಸ್ಟಮ್ ಒಳಗ್ ಬಾ, ಚೇಂಜ್ ಮಾಡಿ ತೋರ್ಸು. ಇದು ಈ ಜನರೇಷನ್ಗೆ ಬೇಕಾಗಿರೋದು. ಆಚೆ ನಿಂತ್ಕೊಳ್ಳಕ್ ಬೈಕೊಳ್ಳಕ್ ನೀನೇ ಬೇಕಾ? ಬಾ, ದಮ್ ಇದ್ರೆ ಕಂಟೆಸ್ಟ್ ಮಾಡಿ ಎಲೆಕ್ಷನ್ಗೆ, ಬೈಸ್ಕೋ. ದಿನಕ್ಕೆ 100 ಜನ ಬೈತಾರೆ, ಬೈಸ್ಕೋ. ಐ ಆಮ್ ದ ಕ್ರಶ್ ಆಫ್ ಅ ಕರ್ನಾಟಕ ಬಿಜೆಪಿ ಅಂಡ್ JDS. ಕರ್ನಾಟಕ ಬಿಜೆಪಿ JDS ಅವ್ರು ನನ್ನ ಹೆಸರು ಹೇಳದೆ ನಿದ್ದೆನೆ ಮಾಡಲ್ಲ. ಐ ಆಮ್ ದ ಕ್ರಶ್ ಆಫ್ ಕರ್ನಾಟಕ ಬಿಜೆಪಿ ಅಂಡ್ JDS. ನನ್ನನ್ನು ಡೈಲಿ ಬೈತಾರೆ ಅವರು. ಸೋಷಿಯಲ್ ಮೀಡಿಯಾದಲ್ಲಿ ಬರೀ ನನ್ನನ್ನೇ ಬೈಯೋದು. ಐ ಫೀಲ್ ವೆರಿ ಪ್ರೌಡ್ ಸರ್, ಐ ಫೀಲ್ ವೆರಿ ಪ್ರೌಡ್. ಮತ್ತೆ ಬೆಳೆಯೋದು ಹೆಂಗ್ ಬೆಳೀತಿ ಹೇಳು? ಹೊಗಳ್ತಾನೆ ಅವನಾದ್ರು ನೀನ ಸುಮ್ನೆ ಹೇಳು. 18 years ಅಲ್ಲಿ ಯಾರಾದ್ರೂ ಕುತ್ಕೊಂಡು ಒಬ್ರು ಹೊಗಳಿದಾರ? ಬೈಯೋದು ಪುಕ್ಸಟ್ಟೆ ಬೈತಾರೆ, ಕಾಂಪ್ಲಿಮೆಂಟ್ರಿ ಅದು. ಅದಕ್ಕೆ ನೋ ದ ಕ್ವಾಲಿಟಿ ಆಫ್ ದ ಲೈಫ್ ಅಂಡ್ ಎಮರ್ಜ್ ಎಸ್ ಎ ಲೀಡರ್. ಡೋಂಟ್ ಬಾದರ್ ಅಬೌಟ್ ಎನಿಥಿಂಗ್. ಕೆಲವ್ರು ಹೇಳ್ತಾರೆ ಕೆಲವರೆಲ್ಲ ಪಾಲಿಟಿಕ್ಸ್ ಅಲ್ಲಿ ನನ್ನ ಯಾರೋ ಬಂದು ಉತ್ತರ ಕರ್ನಾಟಕದ ಹುಡುಗ ಒಂದು ಮಾತು ಕೇಳ್ದ. ನಾರ್ತ್ ಕರ್ನಾಟಕ ಹುಡುಗರು ಬಂದು, ಪ್ರದೀಪ್ ಈಶ್ವರ್ ನಾನು ನಿಂತರ ಪಾಪ್ಯುಲರ್ ಆಗ್ಬೇಕು ಅಂತಿದ್ದೀನಿ ಅಂದ. ಒಂದು ಸೋಷಿಯಲ್ ಮೀಡಿಯಾ ವಿಡಿಯೋ ತೆಗೆದು ಕಾಮೆಂಟ್ ಸೆಕ್ಷನ್ ಓಪನ್ ಮಾಡಿ ಓದು ಅಂದೆ. ಸರ್ ಇದೇನು ಸರ್ ಇಷ್ಟು ಕೆಟ್ಟದಾಗ ಬೈದಿದ್ರೆ? ಅಷ್ಟು ಕೆಟ್ಟದಾಗ ಬೈದ್ರು ನನ್ನ ಮುಖದ ಮೇಲೆ ಮಂದಾಸ ಕಡಿಮೆ ಆಗಿಲ್ಲ ಮಗನೇ, ಅದಕ್ಕೆ ಇಷ್ಟು ದೂರ ಬಂದಿರೋದು ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನನ್ನು ಯಾವನು ಟ್ರಾಲ್ ಮಾಡಂಗಿಲ್ಲ, ನಿನ್ ಫೋಟೋಗೆ ಒಂದು ಕಾಮೆಂಟ್ ಆಗಂಗಿಲ್ಲ. ಡಿಪ್ರೆಸ್. ಬಿಜೆಪಿ IT ಸೆಲ್ಲು, JDS IT ಸೆಲ್ಲು ನನ್ನ ಹಿಂದೆ ಬಿದ್ದಿದೆ. ಪ್ರತಿ ವಿಡಿಯೋಗೂ ಐ ಡೋಂಟ್ ಬಾದರ್, ದೇ ಥಿಂಕ್ ಆಫ್ ಮೀ. ಇವತ್ತು ಬಿಜೆಪಿ IT ಸೆಲ್ಲಲ್ಲಿ ಒಂದು 20-30 ಜನಕ್ಕೆ ನನ್ನಿಂದ ಕೆಲಸ ಸಿಗಿದೆ. ಐ ಆಮ್ ಎನ್ ಎಂಪ್ಲಾಯರ್ ಫಾರ್ ದೆಮ್. ಐ ಆಮ್ ವೆರಿ ಗ್ರೇಟ್ಫುಲ್. ಪ್ಲೀಸ್ ಹ್ಯಾವ್ ಎ ಕ್ಲಾಪ್ ಫಾರ್ ದಿಸ್. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಐ ಆಮ್ ಟೆಲ್ಲಿಂಗ್ ಸರ್. ನಾವು ಈಗ ನಾನು ನಿಮ್ಗೆಲ್ಲ ಹೇಳೋದು, ಸರ್ ಸಿವಿಲ್ ಸರ್ವಿಸ್ಗೆ ಪ್ರಿಪೇರ್ ಆಗಬೇಕು, ಮೆಡಿಕಲ್ ಎಂಟ್ರೆನ್ಸ್ ಪ್ರಿಪೇರ್ ಆಗಬೇಕು. ದಿನಕ್ಕೊಂದು 4 to 6 hours ಓದು. 4 to 6 hours ಯು ಶುಡ್ ಪ್ರಿಪೇರ್ ನಾವ್. ನಾಲೆಡ್ಜ್ ಇದ್ರೇನೆ ಯು ಕ್ಯಾನ್ ಡೂ ಸಮಥಿಂಗ್. ಏನ್ ಗೊತ್ತಾ, ನೀನ್ ಕಷ್ಟಪಟ್ಟು ಓದ್ಬಿಟ್ರೆ ನನಗೆ ಕೆಲವರು ಬಂದು ಕಾಂಪ್ಲಿಮೆಂಟ್ ಮಾಡ್ತಾರೆ. ಸರ್ ನೀನ್ ತುಂಬಾ ಚೆನ್ನಾಗಿ ಮಾತಾಡ್ತೀಯ, ಅವರ ಗಾಡ್ ಗಿಫ್ಟೆಡ್. ಐ ಅಗ್ರಿ ಸರ್. ಐ ರೆಡ್ thousands of books to build this vocabulary, to build this fluency. I worked hard. Still today I read Wren and Martin English grammar to improve my English, because I don't know, when I was in high school, ನಮ್ಮ ಹೈಸ್ಕೂಲ್ ಟೀಚರ್ ಅಂತ ಕೇಳಿದ್ರು, ನನಗೆ ಇಂಗ್ಲಿಷ್ ಬರ್ತಿರಲಿಲ್ಲ. ಐ ಸ್ಟಡಿಡ್ ಇನ್ ಕನ್ನಡ ಮೀಡಿಯಂ. ಪ್ರದೀಪಾ, ಸ್ಟ್ಯಾಂಡ್ ಪಾಸ್ಟ್ ಟೆನ್ಸ್ ಏನು ಅಂದ್ರೆ ಸ್ಟುಡ್ ಅಂದ್ರು, ಮ್ಯಾರೇಜ್ಗೆ ಫ್ಯೂಚರ್ ಟೆನ್ಸ್ ಏನು ಅಂದ್ರೆ ಡೈವರ್ಸ್ ಅಂದಿದ್ದೆ ನಾನು. ದೆನ್ ಐ ರಿಯಲೈಸ್ ದಟ್ ಈಸ್ ನಾಟ್ ದನ್ ಇಂಗ್ಲಿಷ್ ಗ್ರಾಮರ್. ಇನ್ ಕೆಲವ್ರು ಹೇಳ್ತಾರೆ, ಸರ್ ನನಗೆ ಕನ್ನಡ ಚೆನ್ನಾಗಿ ಬರುತ್ತೆ, ಇಂಗ್ಲಿಷ್ ಚೆನ್ನಾಗಿ ಬರಲ್ಲ ಅಂತಾರೆ. ಇಂಗ್ಲಿಷ್ ಇರೋದೇ ತಪ್ಪು ಮಾತಾಡಕ್ಕೆ, ಕರೆಕ್ಟ್ ಆಗಿ ಮಾತಾಡಕ್ ಕನ್ನಡ ಇದೆ ಅಲ್ವಾ? ಸೊ ಸ್ಟಾರ್ಟ್ ಸ್ಪೀಕಿಂಗ್ ಇಂಗ್ಲಿಷ್. ಇಂಗ್ಲಿಷ್ ಇರೋದೇ ತಪ್ಪು ಮಾತಾಡಕ್ಕೆ, ಕರೆಕ್ಟ್ ಆಗಿ ಮಾತಾಡಕ್ ಕನ್ನಡ ಇದೆ. ಅದಕ್ಕೆ ಸ್ಟಾರ್ಟ್ ಇಂಗ್ಲಿಷ್ ಮಾತಾಡಕ್ ಸ್ಟಾರ್ಟ್ ಮಾಡು. ಯಾರಾದ್ರೂ ನಿನ್ಗೆ ಇಂಗ್ಲಿಷ್ ಬರಂದ್ರೆ ಹೋಗ್ಗುರು, ಐ ಲವ್ ಕನ್ನಡ ಅನ್ನು. ಯು ಸ್ಟಾರ್ಟ್ ಯುವರ್ ಸೆಲ್ಫ್. ಯಾವಾಗ ಯು ನೀಡ್ ಅ ಕಮ್ಯುನಿಕೇಶನ್ಸ್ ಟು ಕಮ್ಯುನಿಕೇಟ್ ದಿಸ್ ವರ್ಲ್ಡ್. ನಿನಗೆ ಗೊತ್ತಿರೋದನ್ನ 4 ಜನಕ್ಕೆ ಕೇಳಕ್ಕೆ ನೀನ್ ಫೇಲ್ ಆದ್ರೆ ಯು ನೆವರ್ ಬಿಕಮ್ ಎ ಟ್ರೂ ಲೀಡರ್. ಈ ಕ್ರೌಡ್ ಅಲ್ಲಿರೋ ತುಂಬಾ ಜನ ಹುಡುಗರು ಪಾಲಿಟಿಕ್ಸ್ ಬರ್ತೀರಾ, ಬಿಸ್ನೆಸ್ ಮ್ಯಾನೇಜ್ಮೆಂಟ್ಸ್ಗೆ ಹೋಗ್ತೀರಾ, ದೊಡ್ಡ ಇದಕ್ಕೆ ಹೋಗ್ತೀರಾ. ಬಟ್ ನಾವ್ ಇಟ್ಸ್ ಅ ಫೌಂಡೇಶನ್ ಫಾರ್ ಯು. ಟೇಕ್ ಒನ್ ಫಾರ್ಮ್. ಕೆಲವ್ರು ಕೇಳ್ತಾರೆ, ಸರ್ ನಾನೊಂದು ಡಿಸಿಷನ್ ತಗೊಂಡಿದ್ದೀನಿ, ಅದು ಕರೆಕ್ಟ್ ಡಿಸಿಷನ್ ಅಂತ. ಈ ಪ್ರಪಂಚದಲ್ಲಿ ರೈಟ್ ಡಿಸಿಷನ್ ರಾಂಗ್ ಡಿಸಿಷನ್ ಇಲ್ಲ. ಟೇಕ್ ಎ ಡಿಸಿಷನ್ ಅಂಡ್ ಮೇಕ್ ಇಟ್ ರೈಟ್ ಅಷ್ಟೇ. ಇಫ್ ಯು ಟೇಕ್ ಎ ಡಿಸಿಷನ್ ಅಂಡ್ ಮೇಕ್ ಇಟ್ ರೈಟ್, ದೆನ್ ದ ಡಿಸಿಷನ್ ಬಿಕಮ್ ರೈಟ್ ಡಿಸಿಷನ್. ಲೈಫಲ್ಲಿ ಸ್ವಲ್ಪ ಕ್ಲಾರಿಟಿ ಆಗಿರಪ್ಪ. ದುಡ್ಡಿಲ್ಲ ಅಂತ ಹಿಂದೆ ಹೋಗ್ಬೇಡಿ, ಬ್ಯಾಕ್ ಗ್ರೌಂಡ್ ಇಲ್ಲ ಅಂತ ಹಿಂದೆ ಹೋಗ್ಬೇಡಿ, ಸಪೋರ್ಟ್ ಇಲ್ಲ ಅಂತ ಹಿಂದೆ ಹೋಗ್ಬೇಡಿ. ನಾವೆಲ್ಲ ಆಲ್ಮೋಸ್ಟ್ ಆಲ್ ಮಿಡಲ್ ಕ್ಲಾಸ್ ಹುಡುಗರು. ನಾವು ಶ್ರೀಮಂತರು ಅಂತ ಹೇಳ್ಕೊಳಕ್ ನಮ್ಮ ಕೈಯಲ್ಲಿ ಆಗ್ತಿಲ್ಲ, ಬಡವರು ಅಂತ ಒಪ್ಕೊಳಕ್ಕೆ ನಮ್ಮ ಕೈಯಲ್ಲಿ ಆಗ್ತಿಲ್ಲ. ಈಗ ನಿಮ್ಮನ್ನ ಶ್ರೀಮಂತರು ಅಂತ ಕೇಳಿದ್ರೆ ನೋ, ಬಡವರು ಅಂತ ಕೇಳಿದ್ರೆ ಹಂಗೇನಲ್ಲ, ಮಿಡಲ್ ಕ್ಲಾಸ್. 50% ಡಿಸ್ಕೌಂಟ್ ಅಲ್ಲೋಗಿ ಇನ್ನೊಂದು 5% ಡಿಸ್ಕೌಂಟ್ ಕೇಳೋ ಜಾಯಮಾನ ನಮ್ದು. ಬಟ್ ನಾವಿಂಥ ಟೈಮಲ್ಲಿ ಹೌ ಟು ಬಿಕಮ್ ಎ ಲೀಡರ್, ಹೌ ಟು ಬಿಲ್ಡ್ ದ ವಿಷನ್. ಏನ್ ಗೊತ್ತಾ, ನೀನು ಈ ಕ್ರೌಡ್ ಅಲ್ಲಿರೋ ಹುಡುಗರು
MLA ಬೇಕಾದ್ರೂ ಆಗ್ತೀರಾ, MP ಬೇಕಾದ್ರೂ ಆಗ್ತೀರಾ, ಮಿನಿಸ್ಟರ್ ಬೇಕಾದ್ರೂ ಆಗ್ತೀರಾ, ಈ ರಾಜ್ಯಕ್ಕೆ CM ಬೇಕಾದ್ರೂ ಆಗ್ತೀರಾ. ಯಾವಾಗ ಆಗ್ತೀರಾ ಗೊತ್ತಾ? ಯಾವನ್ ಏನ್ ಅನ್ಕೊಂಡ್ರೆ ಏನು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಯು ವಿಲ್ ಅಚೀವ್ ಎನಿಥಿಂಗ್. ಇಲ್ಲಾಂದ್ರೆ ಏನ್ ಗೊತ್ತಾ, ಥಿಂಕ್ ಮಾಡಿ, ನಿಮ್ ಕಾನ್ಸಂಟ್ರೇಷನ್ ಡೈವರ್ಟ್ ಮಾಡ್ತಿರೋದೇ ಅದು. ಓದಕ್ ಹೋಗ್ತೀರಾ, ಯಾರೋ ಕಾಮೆಂಟ್ ಮಾಡಿರ್ತಾರೆ. ಏನೋ ಪ್ರಿಪೇರ್ ಆಗಕ್ ಹೋಗ್ತೀರಾ, ಯಾವ್ದ್ಯಾವ್ದೋ ಯೋಚನೆ ಮಾಡ್ತಾರೆ. ಲೈಫ್ ಒಂಥರ ಕ್ರಿಕೆಟ್ ಇದ್ದಂಗೆ ಸರ್. 11 ಜನ ನಿಮ್ ಫ್ರೆಂಡ್ಸೇ. ಒಂದ್ಸಲ ಬ್ಯಾಟ್ ಇಡಿ, ರಿಮೈನಿಂಗ್ ನನ್ನ ಫ್ರೆಂಡ್ಸ್ ಎಲ್ಲ ಮಗ ಯಾವಾಗ ಔಟ್ ಆಗ್ತಾನೆ ಅಂತಾನೆ ಕಾಯ್ತಾರೆ.